ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತಿನ ದಿನ ಗುರುವಾರ ರಾಯರ ದಿನ ಆಗಿತ್ತು ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ನಾನು ನಿನ್ನೆ ಹೇಳಿದ್ದೆ, ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅಂಥೇಳಿ. ಇವಾಗ ಬೆಳಗ್ಗೆನ ಪೂಜೆ ಮಾಡ್ಬೇಕಂಥೇಳಿ ಮನೆ ಕಸ ಎಲ್ಲ ಹುಡ್ಕೊಂಡ, ಪರ್ಸಿನೂ ಒರೆಸ್ಕೊಂಡ, ಇವಾಗ ರಂಗೋಲಿಯನ್ನು ತಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ನಾನು ಮೊದಲನೇದಾಗಿ ಗುರುರಾಯರ ಪೂಜೆಯನ್ನು ಮಾಡಾಕತ್ತೀನಿ ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ನಾನು ಹೇಳಾಕತ್ತೀನಿ ಬರ್ರಿ. ನಾನು ಮೊದಲಿಗೆ ತಲೆ ಸ್ನಾನ ಮಾಡಿಕೊಂಡ, ಆಮೇಲೆ ಎಲ್ಲ ಕೆಲಸವನ್ನು ಮಾಡ್ಕೊಂಡೆ ಫ್ರೆಂಡ್ಸ. ಇಲ್ಲಿ ಗುರುರಾಯರ ಪೂಜೆ ಮಾಡಬೇಕಂತೇಳಿ ನಾನು ಮೊದಲನೇದಾಗಿ ಮನೆಯಲ್ಲಿ ಗುರುರಾಯರ ಫೋಟೋ ಇರಬೇಕು. ಗುರುರಾಯರ ಫೋಟೋ ಇದ್ದರೆ ಆಯಿತು, ಗುರುರಾಯರ ನಮ್ಮ ಮನೆಯಲ್ಲಿ ಇದ್ದಂತೆಯೇ ಆಗುತ್ತೆ. ಗುರುರಾಯರ ಪೂಜೆ ಮೊದಲನೇದಾಗಿ ನಾನು ಮಾಡೋದು ನಿಮ್ಮ ಜೊತೆ ಹೇಳಕತ್ತೀನಿ ರೀ. ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಕ್ಷತೆಯನ್ನು ತಗೊಂಡ ಅದನ್ನು ಸ್ವಲ್ಪ ಕೆಳಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರ ಮೇಲೆ ಫೋಟೋನ ಇಟ್ಟು ಆಮೇಲೆ ಹೂಗಳನ್ನೆಲ್ಲ ಚೆನ್ನಾಗಿ ಈ ಥರ ಏರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ. ಇಲ್ಲಿ ಗುರುರಾಯರ ಪೂಜೆ ಮಾಡೋದು ಭಾಳ ಅಂದ್ರೆ ಭಾಳ ಸಸಾರ ಐತ್ರಿ. ಗುರುರಾಯರ ನಮ್ಮ ಮನೆಗೆ ಬಂದಂತೆ ನಾವು ಕಷ್ಟ ಏನಾದರೂ ಹೇಳಿದರೆ ಸಾಕು ಈಡೇರಿಸುವಂಥ ಶಕ್ತಿ ಅವರಲ್ಲಿ ಇದೆ. ಮತ್ತು ನಾವು ಯಾವಾಗೂ ಈ ಪೂಜೆ ಮಾಡಬೇಕಾದ್ರೆ ಯಾವತ್ತೂ ನಾವು ಒಳ್ಳೆಯದನ್ನು ಬಯಸಬೇಕು, ಕೆಟ್ಟದ್ದನ್ನು ಬಯಸಿದ್ರೆ ಈಡೇರಲ್ಲ ಫ್ರೆಂಡ್ಸ. ಮತ್ತು ಇಲ್ಲಿ ನಾನು ಧೂಪವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ದೀಪವನ್ನು ಹಚ್ಕೊಂಡಿದ್ದೀನಿ. ಊದುಬತ್ತಿಯಿಂದ ಎಲ್ಲ ಬೆಳಗಿ ಮತ್ತು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಡಬಹುದು, ಇಲ್ಲದ್ರೆ ಸ್ವೀಟನ್ನು ಮಾಡಬಹುದು. ನಾನು ಇದನ್ನು ಒಂದು ಆ್ಯಪಲನ್ನು ಇಟ್ಟಿದ್ದೀನಿ ಫ್ರೆಂಡ್ಸ. ನಾನು ಗುರುರಾಯರ ಪೂಜೆ ಇದೇ ರೀತಿ ಮಾಡೋದು ನಿಮ್ಮ ಜೊತೆ ನಾನು ಶೇರ್ ಮಾಡೇನಿ ರೀ. ನೋಡಿದ್ರಲ್ಲ ಫ್ರೆಂಡ್ಸ, ಗುರುರಾಯರ ಪೂಜೆ ಯಾವ ರೀತಿ ಮಾಡೇನಿ, ನಿಮ್ಮ ಜೊತೆ ಇದನ್ನು ಹಂಚ್ಕೊಂಡಿದ್ದೀನಿ. ನಾನು ಗುರುರಾಯರ ಪೂಜೆ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಷಯ.